ನನ್ನ ಹೆಸರು ಹರೀಶ್ ಅಂತ. ಇವ್ರು ನಮ್ಮ ತಂದೆ ಶಿವರಾಜ್ ವಿ ಅಂತ ಪೇಷೆಂಟು. ಸೊ ನಾವು ಆ್ಯಕ್ಚುಲಿ 24th ಏನಾಯಿತು ಅಂದರೆ ನಮ್ಮ ತಂದೆಗೆ ಇದಕ್ಕಿದ್ದಂಗೆ ಇಲ್ನೆಸ್ ಸ್ಟಾರ್ಟ್ ಆಯಿತು, ಕಾಫು ಮತ್ತು ತುಂಬ ಸುಸ್ತು ಮತ್ತು ಬ್ರೀತಿಂಗ್ ಇದು. ನಾವು ನಿಯರ್ ಬೈ ಹೋಮ್ ಏನಿದೆ ಆ ಡಾಕ್ಟ್ರು ನಾನು ಮೀಟ್ ಮಾಡಿದ್ವಿ. ಸೊ ಅಲ್ಲಿ ಹೇಳಿದ್ರು ಅವರು, ಇಲ್ಲ ಆಗಲ್ಲ, ಇಲ್ಲಿ ನೀವು ಯಾವ್ದಾದ್ರು ಬಿಗ್ ಹಾಸ್ಪಿಟ್ಲಿಗೆ ಹೋಗಿ ಅಂತ. ಸೊ ನಾವು ಅದರ್ ಬಿಗ್ ರೆಪ್ಯೂಟೆಡ್ ಹಾಸ್ಪಿಟ್ಲಿಗೆ ಹೋದ್ವಿ. ಸೊ ಅಲ್ಲಿ ಅವರು ಡಯಾಗ್ನೋಸ್ ಮಾಡಿದ್ರು ಲಂಗ್ಸ್ ಇನ್ಫೆಕ್ಷನ್ ಆಗಿದೆ ಅಂತ, ಮತ್ತು ಏನು ಹಾರ್ಟ್ ಫೇಲ್ಯೂರ್ ಆಗಿದೆ ಅಂತ ಡಯಾಗ್ನೋಸ್ ಮಾಡಿದ್ರು. ಸೊ ಅಲ್ಲಿ ಕೇಳಿದಾಗ ಹಾರ್ಟಿಗೆ ಮಾತ್ರನೇ ಡಯಾಗ್ನೋಸ್ ಮಾಡ್ತಾಯಿದ್ರು. ಸೊ ಲಂಗ್ಸ್ಗೆ ಅಷ್ಟು ಕ್ಲಾರಿಟಿ ಕೊಡಲಿಲ್ಲ ಅವರು. ಬಟ್ ಡೇ ಬೈ ಡೇ ನಮ್ಮ ತಂದೆ ಏನಾದರೂ ಇನ್ನೂ ಡೌನ್ ಆಗ್ತಾ ಬಂದರು ಬಿಟ್ಟರೆ ಅವರು ಇಂಪ್ರೂವ್ಮೆಂಟ್ ಇರಲಿಲ್ಲ. ವಿತೌಟ್ ಆಕ್ಸಿಜನ್ ವೆಂಟಿಲೇಟರ್ ಇರದೇ ಇರೋಕ್ಕಾಗೋಯ್ತು. ಸೊ ಆವಾಗ ನಮಗೆ ಏನೋ ಒಂದು ಡಿಸಿಷನ್ ತೊಗೋಬೇಕಾಗಿತ್ತು. ಸೊ ಅವಾಗ ಏನು ಮಾಡಿದ್ವಿ, ನಾವು ಫೋರ್ಟಿಸ್ ಹಾಸ್ಪಿಟ್ಲು ಬಗ್ಗೆ ವಿಚಾರಿಸಿದ್ವಿ, ಕನ್ನಿಂಗ್ಹ್ಯಾಮ್ ರೋಡು. ಬಟ್ ಗಾಡ್ ಗ್ರೇಸ್ ನಮಗೆ ಇಲ್ಲೊಬ್ಬರು ರೆಫರೆನ್ಸ್ ಸಿಕ್ಕಿದ್ರು, ಡಾಕ್ಟರ್ ನಾಸಿರ್ ಸರ್ ಅಂತ. ಸೊ ಅವ್ರನ್ನ ತಕ್ಷಣ ಕಾಂಟ್ಯಾಕ್ಟ್ ಮಾಡಿದ್ವಿ ಮತ್ತು ರಿಪೋರ್ಟ್ಸ್ ಏನಿದೆ ಅವ್ರಿಗೆಲ್ಲ ಸೆಂಡ್ ಮಾಡಿ ತಕ್ಷಣ ಹೇಳಿದ್ರು. ಅವರು ಇಮಿಡಿಯೇಟಾಗಿ ಹೇಳಿದ್ರು, ಬನ್ನಿ ಶಿಫ್ಟ್ ಮಾಡಿ, ಇಲ್ಲಿ ನಾವು ನೋಡ್ಕೋತೀವಿ ಅಂತ ಹೇಳಿದ್ರು. ಫ್ಯಾಮ್ಲಿಗೆಲ್ಲ ಹೋಪ್ ಕಳ್ಕೊಂಬಿಟ್ಟಿದ್ವಿ ನಾವು, ಇನ್ನು ಏನೂ ಇದಾಗಲ್ಲ. ಯಾಕಂದರೆ ಕಂಡೀಷನ್ ನಾವು ಅಲ್ಲೇ ಡಯಾಗ್ನೋಸ್ ನೀಟಾಗಿಲ್ಲ, ವರ್ಸ್ಟ್ ಕಂಡೀಷನಲ್ಲಿ ಬಂದಿದ್ದೀವಿ, ಇಲ್ಲಿ ತುಂಬ ವರ್ಸ್ಟ್ ಇತ್ತು ಅವ್ರದ್ದು. ಸೊ ವಿತೌಟ್ ವೆಂಟಿಲೇಟರ್ ಆಗಲಿ ಅವ್ರಿಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಫುಡ್ ತೊಗೊಳಕ್ಕಾಗ್ತಾಯಿಲ್ಲ. ಸೊ ಏನು ಆಗದೆ ಇರೋದ್ರಿಂದ ತಕ್ಷಣ ಏನು ಮಾಡಿದ್ರು, ಐಸಿಯುಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. On arrival, he had severe respiratory distress, so we had to shift him to ICU, intubate him and put him on ventilator. So he was managed for worsening heart failure, worsening pneumonia with broad spectrum antibiotics and other conservative measures. But we could see him not recovering in the initial 3-4 days. So we were suspecting something else apart from the pre-existing pneumonia. So surprisingly, the patient didn't have any pre-existing lung disease or any rheumatological disease. Yet we went for the evaluation of connective tissue disease and interstitial lung disease. And to our surprise, the ANA profile came very strongly positive. After that, we had put the patient on steroids with cover-up of broad spectrum antibiotic, and anti-heart failure measures were continued. So after the initiation of steroids, patient start to show improvement. So we extubated him after a period of 5 to 6 days, and he was on NIV initially, and now the patient is totally off oxygen. We could make the patient survive, and he is walking happily outside the hospital today without oxygen and any support. ಎಲ್ಲರೂ ನಮಸ್ಕಾರ ಡಾಕ್ಟ್ರುಗಳಿಗೆ ಮತ್ತು ಈ ಹಾಸ್ಪಿಟ್ಲೆಲ್ಲ ಸ್ಟಾಫ್ಗೆ. ಮತ್ತು ನನ್ನ ಈ ಸ್ಥಿತಿ ತುಂಬ ಮೆಡಿಕಲ್ ಮಿರಾಕಲ್ ಅಂತಾರೆ, ಮಿರಾಕಲ್ ಆಗಿದೆ. ಹಂಗಾಗಿ ನಾನು ಪುನರ್ಜನ್ಮ ಎತ್ಕೊಂಡ್ಬಂದಿದ್ದೀನಿ. ಬಟ್ ನಾನು ಇರೋವರೆಗೂ ಈಗ ಹಾಸ್ಪಿಟ್ಲಂತೂ ಭಯಂಗಿಲ್ಲ. ಫೋರ್ಟಿಸ್ ಕನ್ನಿಂಗ್ಹ್ಯಾಮ್ ಏನೋ ಇದರ ಈ ಟೀಮು, ಸ್ಟಾಫ್ ನರ್ಸ್ ಆಗಲಿ, ಬ್ರದರ್ಸ್ ಆಗಲಿ, ಇಲ್ಲೇನು ಇದು ಇಲ್ಲೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ವೆರಿ ಹಂಬಲ್ಲು, ವೆರಿ ಕನ್ಸರ್ನ್ ಇದ್ದಾರೆ ಇಲ್ಲಿ. ನಿಜವಲ್ಲೂ ನಮ್ಮ ತಂದೆಗೆ ಇದೊಂದು ರೀಬರ್ತ್ ಕೊಟ್ಟಿದ್ದಾರೆ. ನಾವು ಮತ್ತು ನಮ್ಮ ಫ್ಯಾಮ್ಲಿ, ಡಾಕ್ಟರ್ ನಾಸಿರ್ ಸರ್ ಅಂಡ್ ಅವ್ರ ಟೀಮ್ಗೆ ನಾವು ಯಾವಾಗಲೂ ಕೃತಜ್ಞ ಆಗಿರ್ತೀವಿ ಅಂತ ನಾವು ಹೇಳಕ್ಕೆ ಬಯಸ್ತೀವಿ.